ಆದಂತಹ ಭೋಗನಂದೀಶ್ವರನ ಇನ್ನು ದಾವಣಗೆರೆಯಲ್ಲಿ ಪರಮತರಾದ ಪುತ್ರಿಯಾಗಿ ಜನಿಸಿರ್ತಕ್ಕಂತಹ ಪಾರ್ವತಿಯಲ್ಲಿ ಮತ್ತೆ ಪರಮೇಶ್ವರನ ಮದುವೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದೊಂದು ದಿವಸ ಒಂದೊಂದು ಕರುಣವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ದಿವಸ ಒಂದೇ ಹೊತ್ತು ಊಟ ಮಾಡೋದು, ಇಲ್ಲ ಒಂದು ವಾರಗಟ್ಟಲೆ ಉಪವಾಸ ಮಾಡಿ ವ್ರತ ಮಾಡುವಂತಹದ್ದು, ಒಂದು ದಿವಸಕ್ಕೆ ಒಂದೇ ಅಂದ್ಕೊಂಡು ಇಲ್ಲ ಪರಮೇಶ್ವರನ ಪಾರ್ವತಿ ಇನ್ನು ಕೈಲಾಸಕ್ಕೆ ಹೋಗೋಣ ಅಂತ ಹೇಳಿದಾಗ ಪಾರ್ವತಿಯಲ್ಲಿ ಹೇಳ್ತಾರೆ ಇದು ವಿಷಯವನ್ನು ತಿಳಿಸಿ ಆಮೇಲೆ ಒಪ್ಪಿಸಿ ಮದುವೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿದಾಗ ಇನ್ನು ಪರಮೇಶ್ವರ ಪಶ್ಚಿಮಾವತಿ ಧರ್ಮದಾರ ವಿಶ್ವಕರ್ಮ ಧರ್ಮದ ಜಮದಗ್ನಿ ವಸಿಷ್ಠ ಸತ್ಯವಾಗಿ ವಿಜಯಿಸಿದ
ಎಲ್ಲ ಆಗ್ತದೆ ಚೆನ್ನಾಗಿದೆಯಾ, ನೀನು ಚೆನ್ನಾಗಿದೆಯಾ, ಇವರು ಚೆನ್ನಾಗಿದೆಯಾ ಅಂತ ಇಷ್ಟೆಲ್ಲ ಮಾತಾಡುವಷ್ಟು ಅಧ್ಯಾಯ ಹೋಗುತ್ತದೆ. ಪರಮಾತ್ಮನ ಮೂಲ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಪ್ತರ್ಷಿಗಳು ಒಂದು ಲೋಕವನ್ನೇ ಸೃಷ್ಟಿ ಮಾಡುವಂತಹ ಅವರ ತಂದೆ ಯಾರು, ತಾತ ಯಾರು, ಮುತ್ತಾತ ಯಾರು ಅಂತ ಹೇಳಿ ನಾವು ಮಾಡಬೇಕಾದ್ರೆ 7 ತಲೆಮಾರುಗಳಾಗಬೇಕಂತೆ. ತಂದೆ ಯಾರು, ತಾತ ಯಾರು ಅಂತ ಗೊತ್ತಾದ್ರೆ ಅವನು ಯಾವ ಊರಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ. ಇನ್ನು ಅವರ ತಂದೆ ಆದಿ ಮಧ್ಯ ಅಂತ ಹೇಳಿದ್ರು, ಅವನೇ ಆದಿ, ಅವನೇ ಮಧ್ಯೆ, ಅವನೇ ಕೊನೆ, ಅವನಿಲ್ಲ ಅಂತ ಹೇಳಿದ್ರೆ ಸೃಷ್ಟಿಯೇ ಇಲ್ಲ. ಇನ್ನು ಮನಸ್ಸು ಇನ್ನು ನಿಜವೇ ಹೇಗೆ ನಾವು ಹುಡುಗಾಡಿ ಹೇಗೆ ಪರಿಪೂರ್ಣವಾಗಿ ನಾವು ನಿರನಾದಲ್ಲಿ ಭಗವಂತನಾಗಿ ಇಲ್ಲಿ ಸಪ್ತರ್ಷಿಗಳು ಒಂದು ಹೇಳ್ತಾರೆ. ಆ ಪರಮೇಶ್ವರನಪ್ಪ ಮೇಣಕಾದಲ್ಲಿ ಪರ್ವತನಾದ ಇಬ್ಬರು ಕೂಡ ವಿವಾಹವನ್ನು ಮದುವೆಯಾಗಿ ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಆ ಪರಮೇಶ್ವರನಿಗೆ ಒಂದು ವಿಷಯ ಹೇಳ್ತಾರೆ. ಅವರು ಪರಿಪೂರ್ಣವಾದ ಮನಸ್ಸರಿಂದ ಏನಾದರೂ ಕಲ್ಯಾಣ ಮಾಡಿದರೆ ಏನು ಉಳಿಯೋದಿಲ್ಲ ಅನ್ನೋದನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಬಿಡುಗಡೆ ಮನೆಯನ್ನು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಕಲ್ಯಾಣ ಮಂಟಪಕ್ಕೆ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬ್ರಹ್ಮದೇವರು ಸಪತ್ನಿ ಸಮೇತರಾಗಿ ಸರಸ್ವತೀ ದೇವಿಯನ್ನ ಹಂಸ ವಾಹನಾರೂಢರಾಗಿ ಬರ್ತಾ ಇದ್ದಾರೆ. ಆ ಸಪ್ತರ್ಷಿಗಳು ಕೇಳ್ತಾರೆ, ಸಪ್ತರ್ಷಿಗಳಿಗೆ ಪರ್ವತರಾಗಿ ಕೇಳ್ತಾರೆ, ಏನಪ್ಪ ನೀನು ಅಷ್ಟೊಂದೆಲ್ಲ ಹೇಳಿದೆ, ಸಾಕ್ಷಾತ್ ಮನವ ಸಮರ್ಪಕ ಅಂತ ಹೇಳಿದೆ. आंजनप्पा नामधेयस्य लक्ष्मीदेवी नामधेयस्य सदाशिव नामधेयस्य हरीश बाबू नाम
गुरुचरणारविन्दाभ्यां नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ 15ನೇ ವರ್ಷದ ಶ್ರೀ ಪಾರ್ವತಿ ಸಮೇತ ಭೋಗನಂದೀಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ವಿಶೇಷವಾಗಿ ಗಾಯತ್ರಿ ಸೇವಾ ಸಮಿತಿ ಹಾಗೂ ಗಾಯತ್ರಿ ಮಹಿಳಾ ಮಂಡಳಿಯ ಒಂದು ಆಧ್ವರ್ಯದಲ್ಲಿ ನಡೆದಿದೆ. ಈ ಒಂದು ಕಲ್ಯಾಣೋತ್ಸವವು ಲೋಕ ಕಲ್ಯಾಣಾರ್ಥವಾಗಿ ರಮೇಶ್ ಶಾಸ್ತ್ರಿಗಳ ಮುಂದಾಳತ್ವದಲ್ಲಿ ಬಹು ವಿಜೃಂಭಣೆಯಿಂದ ನಡೆದಿದೆ. ಈ ಕಲ್ಯಾಣೋತ್ಸವಕ್ಕೆ ಬಹಳಷ್ಟು ಮಂದಿ ಭಕ್ತರು, ಮಾತೆಯರು, ಮಹಿಳೆಯರು, ಮಕ್ಕಳು ಕೂಡ ಆಗಮಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಚತುರ್ವೇದ ಫಲಪುರುಷಾರ್ಥಗಳಲ್ಲಿ ಯಾವುದೋ ಒಂದು ಪುರುಷಾರ್ಥದ ಕೊರತೆ ಇರುತ್ತೆ. ಅದನ್ನೆಲ್ಲ ಕೊಡ್ತಕ್ಕಂಥವನು ಶಂಕರ. ಶಂ ಅಂದರೆ ಶುಭ, ಕರ ಅಂದರೆ ಮಾಡ್ತಕ್ಕಂಥವನು. ಯಾರು ಶುಭವನ್ನುಂಟು ಮಾಡ್ತಾನೋ ಅವನು ಶಂಕರ, ಯಾರು ಶಿವವನ್ನುಂಟು ಮಾಡ್ತಾನೋ ಅವನು ಶಿವ. ಹಾಗಾಗಿ ಬೇಗ ತೃಪ್ತನಾಗತಕ್ಕಂಥವನು ಆಗತಕ್ಕಂಥವನು ಶಂಕರ. ಅವನಿಗೆ ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರ ಮಾಡಿದ್ರೆ ನಮಗೆ ಅಷ್ಟೈಶ್ವರ್ಯಗಳನ್ನು ಅನುಗ್ರಹ ಮಾಡ್ತಾನೆ. ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿತ್ತು ಶಂಕರ. ಮಹಾಲಕ್ಷ್ಮಿಗೆ ಐಶ್ವರ್ಯವನ್ನು ಕೊಟ್ಟವನು ಶಂಕರ. ಅವರಿಗೆ ಕೊಟ್ಟವನು ನಮಗೆ ಕೊಡದೇ ಇರ್ತಾನೆ. ಹಾಗಾಗಿ ಇವತ್ತಿನ ದಿನ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂತಹ ಸ್ವಯಂವರ ಪಾರ್ವತಿ ಹೋಮ ಹಾಗೂ ಪಾರ್ವತಿ ಸಮೇತ ಭೋಗನಂದೀಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ನಡೆದಿದ್ದು ಪ್ರತಿಯೊಬ್ಬರಿಗೂ ಮಹಾಪ್ರಸಾದ ವಿನಿಯೋಗ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೆದಿದೆ. ಸಾಯಂಕಾಲ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಭಕ್ತಾದಿಗಳು ಸಹಾಯ ಮಾಡಿರ್ತಾರೆ. ಮಹನೀಯರಾಗಿರ್ತಕ್ಕಂತಹ ಘನಪಾಠಿಗಳು ಬಂದು ಇಲ್ಲಿ ವೇದಪಾರಾಯಣವನ್ನು ಮಾಡಿರ್ತಾರೆ. ಎಲ್ಲರಿಗೂ ಕೂಡ ಆ ಭೋಗನಂದೀಶ್ವರನ ಅನುಗ್ರಹ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು. ಈ ಧಾರ್ಮಿಕತನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ನಮ್ಮ ದೇಶ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ಹಿಡಿದಂಥ ದೇಶ. ಇವತ್ತು ಬೇರೆ ದೇಶಗಳಲ್ಲಿ ಏನಾದರೂ ಒಂದು ಬೆಳಕು ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತ ದೇಶ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದುತ್ವಕ್ಕಿರುವಂಥ ಒಂದು ಶಕ್ತಿ, ಒಂದು ಮೌಲ್ಯಗಳು. ಆ ಮೌಲ್ಯಾಧಾರಿತವನ್ನು ಇಟ್ಕೊಂಡು ಇವತ್ತು ನಮ್ಮ ಗುರು ಹಿರಿಯರಿಂದ ಹಿಡಿದು ನಮ್ಮವರೆಗೂ ಕೂಡ ಅದನ್ನು ಆಚರಣೆಯಲ್ಲಿ ಬೆಳಕಿಗೆ ತರ್ತಾನೆ ಇದ್ದೀವಿ. ಮುಂದಿನ ದಿವಸಗಳಲ್ಲೂ ಅದನ್ನು ಮುಂದಿನ ಯುವಗಳಿಗೆ ಆಚರಣೆ ಮಾಡ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಂಬಿಕೆ ನಮಗಿದೆ. ಹಾಗಾಗಿ ದೈವಿಕವಾದಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಆಧ್ಯಾತ್ಮವಾದಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು, ಅದಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಶಕ್ತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಬೆಳಕನ್ನು ತರಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಮಾಧ್ಯಮಗಳ ಮುಖಾಂತರ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಈ ಸನಾತನ ಧರ್ಮ ಅಥವಾ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಅಬ್ಜೆಕ್ಷನ್ಸ್ ಇದೆ, ವಿರೋಧಗಳು ವ್ಯಕ್ತವಾಗ್ತವೆ. ಅದಕ್ಕೇನು ಹೇಳ್ತೀನಿ? 100 ವಿರೋಧವಿದ್ದರೂ ಕೂಡ ಸನಾತನ ಧರ್ಮಕ್ಕೆ ಚ್ಯುತಿ ತರುವಂಥ ಕೆಲಸ ಯಾರ ಕಡೆಯಿಂದನೂ ಆಗೋದಿಲ್ಲ. ಎಷ್ಟೇ ವಿರೋಧ ಇದ್ದರೂ ಇವತ್ತು ದೇವಸ್ಥಾನಗಳಿಗೆ, ಮಠಗಳಿಗೆ, ಸನಾತನ ಧರ್ಮಕ್ಕೆ ಎತ್ತಿ ನಿಲ್ಲುವಂಥ ಜನಗಳು ಇವತ್ತಿಗೂ ಕೂಡ ಇದ್ದಾರೆ. ಹಾಗಾಗಿ ಕೆಸರಲ್ಲೇ ಕಮಲ ಕೂಡ ಅರಳುವಂಥದ್ದು ನಾವೆಲ್ಲರೂ ನೋಡಿದ್ದೀವಿ ಕೂಡ. ಯಾಕಂದರೆ ಅಂಥದ್ದು ಇರಲೇಬೇಕು. ಇವತ್ತು ಯಾವುದೇ ಧರ್ಮಕ್ಕೂ ಕೂಡ ಅಂಥ ಒಂದು ಚ್ಯುತಿ ತರುವಂಥ ಜನ ಇಲ್ಲದೇ ಇದ್ದರೆ ಆ ಧರ್ಮಕ್ಕೆ ಒಂದು ಬೆಲೆ ಇರೋದಿಲ್ಲ. ಹಾಗಾಗಿ 1000 ಜನ ಒಳ್ಳೆಯವರಲ್ಲಿ ಒಬ್ಬ ಕಳ್ಳ ನಿಂತ್ಕೊಂಡಿರಲೇಬೇಕು. ಹಾಗಾಗಿ ಅಂಥ ಕಳ್ಳರು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಇನ್ನು 1000 ಅಲ್ಲ, ಇನ್ನು ಎಷ್ಟೇ ವರ್ಷಗಳು ಹೋದರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಚ್ಯುತಿ ತರುವಂಥದ್ದು ಯಾರ ಕಡೆಯಿಂದಲೂ ಆಗೋದಿಲ್ಲ. ಹಿಂದುತ್ವದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಈಗ ಇದ್ರ ಬಗ್ಗೆ. ಅಂದರೆ ಇವಾಗ ಜಾತಿ ಭೇದ ಮಾಡ್ತಾ ಇರ್ತಾರೆ. ಹಿಂದುತ್ವ ಒಂದು ಲೆಕ್ಕದಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬರು ಒಂಥರ ಮಾಡ್ತಾರೆ. ಇವಾಗ ಅವ್ರ ಆಚರಣೆ ಬೇರೆ ಥರ ಇರುತ್ತೆ, ಅವ್ರನ್ನ ಮೀರಿಸಿ ನಾವು ಮಾಡಬೇಕು ಅಂತ ನಮ್ಮ ಆಚರಣೆ ಬೇರೆ ಥರ ಮಾಡ್ತಾ ಇರ್ತಾರೆ. ಇದು ಹೆಂಗೆ ಹೋಗ್ತಾ ಇದೆ ಅಂದರೆ ಉತ್ತುಂಗಕ್ಕೆ ಏರ್ತಾ ಇದೆ. ಇದರಿಂದ ಹಿಂದೂಗಳಿಗೆ ಅಪಮಾನ, ಅವಮಾನ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾವು ಹಿಂದೂಗಳು ಅಂತಂದರೆ ನಾವೆಲ್ಲರೂ ಒಂದು ಅನ್ನೋದು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇಲ್ಲ. ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಕುಟುಂಬದಲ್ಲೇ 5 ಜನ ಇದ್ದೀವಿ ಅಂತಂದರೆ 5 ಜನರ ಮನಸ್ಸಿನಲ್ಲೂ ಒಂದೇ ಥರದ ಅಭಿಪ್ರಾಯ ಯಾವತ್ತೂ ಬರೋದಿಲ್ಲ. ಅವರವ್ರ ಮಾನಸಿಕವಾಗಿ ಅವರವರ ಭಾವಕ್ಕೆ, ಭಾವನೆಗಳ ತಕ್ಕಂತೆ ಕೆಲವು ವಿಚಾರಗಳು, ಪ್ರಶ್ನೆಗಳು, ಉತ್ತರಗಳು ಬರುವಂಥದ್ದು. ಹಾಗಾಗಿ ಇದೊಂದು ಸಮಾಜ ಕಟ್ಟಬೇಕು ಅಂದಾಗ ಒಬ್ಬೊಬ್ಬ ಅಭಿಪ್ರಾಯಗಳು ಬೇರೆ ಇದೆಯೋ ಹೊರತು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇಲ್ಲ. ಅಭಿಪ್ರಾಯಗಳ ಬದಲಾವಣೆ ಆಗಿರ್ಬೋದು ಹೊರತು ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಬರೋದಿಲ್ಲ. ನಾವೆಲ್ಲರೂ ಒಂದೇ.
ನಾವೆಲ್ಲರೂ ಒಂದು, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಟ್ಟುಗೂಡಿ ಈ ಭಾರತ ದೇಶವನ್ನು ಮುಂದಿನ ದಿವಸಗಳಲ್ಲಿ ಸ್ವಾಮಿ ವಿವೇಕಾನಂದರು ಕಟ್ಟಂಥ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಅದು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಮಾಡೇ ಮಾಡ್ತೀವಿ. ಸರ್, ಈಗ ಈ ಧರ್ಮ ಈಗಿನ ಯುವ ಜನತೆಗೆ ಒಂದು ಸ್ವಲ್ಪ ಡೌಟ್ ಇದೆ. ಈ ಧರ್ಮ ಇದರಿಂದ ನಮ್ಗೇನು ಉಪಯೋಗ, ಈ ಆಚರಣೆಗಳಿಂದ ನಮ್ಗೇನು ಉಪಯೋಗ? ಧರ್ಮ ಅಂತಂದರೆ ಅದು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅನ್ನುವಂಥ ವಿಚಾರ ಅಲ್ಲ. ಧರ್ಮ ಅಂತಂದರೆ ಯಾವ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡ್ತಾನೋ ಅಂಥವನಿಗೆ ಧರ್ಮವಂತ ಅಂತ ಕರೆಯುವಂಥದ್ದು, ಒಳ್ಳೆಯ ಕೆಲಸಕ್ಕೆ ಧರ್ಮ ಅಂತ ಕರೆಯುವಂಥದ್ದು. ಯುವಕರು ಮುಂದಿನ ದಿವಸಗಳಲ್ಲಿ ಧರ್ಮದ ಹಾದಿಯಲ್ಲೇ ನಡೀತಾ ಇದ್ದಾರೆ. ಇವು ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಬೋದು. ಇವತ್ತು ನಮ್ಮ ಮೈಸೂರಿನಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ ಇದೆ. ಎಷ್ಟೋ ಜನ ಯುವಕರೇ ಕೂಡ ಇವತ್ತಿನ ದಿವಸ ಅಲ್ಲಿ ಬಂದು ಕಾರ್ಯಸಿದ್ಧಿ ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿ ದಾರವನ್ನು ಕಟ್ಕೊಳ್ಳುವಂಥದ್ದು, ಅದು ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥದ್ದೇ ತಾನೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡದೇ ಇದ್ದರೆ ಧರ್ಮ ಎಲ್ಲಿ ಉಳಿಯುತ್ತೆ? ಮಾಡೇ ಇವತ್ತಿನ ದಿವಸ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ನೀವು ಹೇಳುವಾಗ, ಮಾಡದೇ ಇದ್ದರೆ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲಿ ಉಳಿಯುತ್ತೆ? ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ಆಗ್ತಾನೆ ಇರಬೇಕು. ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕು ಅನ್ನುವಂಥದ್ದೇ ನಮ್ಮ ವಿಚಾರ.